ಸರ್ ಇವಾಗ ಒಂದು ಟಾಸ್ಕ್ ನಿಮ್ಮಿಬ್ಬರಿಗೂ ಹ್ಮ್ ಏನಂದ್ರೆ 1 ನಿಮಿಷದಲ್ಲಿ ಒಂದಷ್ಟು ತಿಂಡಿಗಳ ಹೆಸರನ್ನ ಹೇಳ್ಬೇಕು. ಆಯ್ತಾ? ಯಾರ ಎಷ್ಟು ಹೇಳ್ತೀರಾ ನೋಡೋಣ. ಓಕೆನಾ ಸರ್ ಹೇಳಿದ್ರು. ಸರ್ ನೀವೇ ಸ್ಟಾರ್ಟ್ ಮಾಡಿ ಇವಾಗ. ಏನ್ ತಿಂಡಿ ಹೇಳ್ಬೇಕು? ಏನ್ ತಿಂಡಿ? ತಿಂಡಿಗಳ ಹೆಸರು ಯಾವ್ದಾದ್ರು ವೆಜಿಟೇರಿಯನ್ ತಿಂಡಿಗಳ ಹೆಸರು. ಶಾಕಾಹಾರಿ ಅಂತ ನಮ್ಮ ಹೋಟೆಲ್ ಇರೋದ್ರಿಂದ ಹಾ. ಸೊ ನಮ್ಮ ನಿಮ್ಮ hotel- ಹೋಟೆಲ್ ಅಲ್ಲಿ ಏನೇನ್ ಸಿಗುತ್ತೆ ಭಟ್ರು ಹೇಳ್ಬೇಕು ಇವಾಗ. ನಮ್ಮ ಹೋಟ್ಲ್ ದೋಸೆ ಸಿಗುತ್ತೆ, ಆಮೇಲೆ ಚಿತ್ರಾನ್ನ ಸಿಗುತ್ತೆ, ನೀರು ದೋಸೆ ಸಿಗುತ್ತೆ, ಪುಳಿಯೋಗರೆ ಸಿಗುತ್ತೆ, ಆಮೇಲೆ ಅವಲಕ್ಕಿ ಒಗ್ಗರಣೆ ಸಿಗುತ್ತೆ, ಕಷಾಯ ಸಿಗುತ್ತೆ, ಟೀ ಸಿಗುತ್ತೆ, ಕಾಫಿ ಸಿಗುತ್ತೆ, ಆಮೇಲೆ ಉಪ್ಪಿಟ್ಟು ಸಿಗುತ್ತೆ, ಆಮೇಲೆ ಪುಳಿಯೋಗರೆ ಗೊಜ್ಜು ಆ ಥರದ ಅದು ನಮ್ಮ ಹೋಟ್ಲಿನ ಮೆನು. ಬಿಟ್ಬಿಟ್ಟು ನಿಮಗೆ ಪೊಂಗಲ್ ಅಂತೆ, ವಡೆ ಅಂತೆ, ಪಲಾವ್ ಅಂತೆ, ಆಮೇಲೆ ಇನ್ನೊಂದೇನಪ್ಪ ಚಿತ್ರಾನ್ನ ಅಂತೆ, ಆಮೇಲಿಂದ ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಬೆಣ್ಣೆ ದೋಸೆ, ದಾವಣಗೆರೆ ಬೆಣ್ಣೆ ದೋಸೆ, ಆ ದೋಸೆಲ್ಲೇ ಒಂದು 60 ಇದೆ ಸರ್. ಒಂದು 18-20 ಹೆಸರು ಹೇಳಿದ್ರಿ. ಓಪನ್ ದೋಸೆ, ಕ್ಲೋಸ್ ದೋಸೆ ಅಂತೆಲ್ಲ ಬಂದು ಹೌದೌದು. ಅದೇ ದೋಸೆ ಅಂದ ತಕ್ಷಣ ದೋಸೆಲ್ಲೇ ಹೇಳ್ಬೋದು ನಾವು. ಅದೇ ಪನ್ನೀರ್ ದೋಸೆ ಮತ್ತೆ ಆಮೇಲೆ ಬೇಬಿಕಾನ್ ದೋಸೆ. ಇಬ್ರು ಏನೋ ಈಸಿ ಮಾಡ್ಕೊತಾ ಇದ್ದೀರಾ. ಹೋಟ್ಲಲ್ಲಿ ಹೇಳ್ತಾರಲ್ಲ ಇವಾಗ ಇಡ್ಲಿ ವಡ ದೋಸೆ ಹಾ ನಮ್ದ್ರಲ್ಲಿ ಬರಲ್ಲ. ಕೇಳ್ತಾರೆ ಅಷ್ಟೇ. ಚಾನ್ಸೇ ಅದೆಲ್ಲ ಅದ್ರದ್ದು ನೀವು ಅದು ಏನು ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ, ಅದ್ರದ್ದೆಲ್ಲ ಇಲ್ವೇ ಇಲ್ಲ. ಓಕೆ ಅದೆಲ್ಲ ಒಂದು ಐಟಮ್ಸ್ ಇದಾವೆ ಅನ್ನೋ ತರ ತೋರಿಸ್ಕೊಂಡಿದೀವಿ ಅಷ್ಟೇ ಬಿಟ್ರೆ, ಬಟ್ ಕತೆ ನಮ್ಮ ಐಟಮ್ಸ್ ಮೇಲೆ ಹೋಗೋದಾಗ್ಲಿ ಇದಾದ ಮೇಲೆ ಹೋಗಲ್ಲ. ಏನಿಲ್ಲ. ಇಲ್ಲ ಇಲ್ಲ ಪಾತ್ರಗಳ ಮೇಲೆ ಹೋಗುತ್ತೆ. ಇದಕ್ಕೂ ಸಂಬಂಧನೇ ಇಲ್ಲ. Okay. ಹೋಟ್ಲು ಸುಮ್ನೆ ಒಂದು ಆವರಣ ಅಷ್ಟೇ, ಹ್ಮ್. ಈ ತರದ್ದೆಲ್ಲ ಇಲ್ಲ. ಅಲ್ಲಿ ಐಟಮ್ ಕೇಳೋದು ಸೊ ಭಟ್ರು ಇವಾಗ ಇನ್ನು ಸಿನಿಮಾದಲ್ಲಿ ಒಳ್ಳೆ ಅಂತ ನಮ್ಗೆಲ್ಲ ಗೊತ್ತಾಯ್ತು. ರಿಯಲ್ ಲೈಫ್ ಅಲ್ಲಿ ಹಿಂಗೆ ಮಾಡ್ತೀರಾ? ಸುಮಾರ ಮಾಡ್ತೀವಿ ಎಲ್ಲರೂ ದೋಸೆ ಪಾಸೆ ಅಂತ. ಸುಮಾರಾಗಿ. ಹೌದು, ಅನ್ನ ಪನ್ನ ಅಂತೆ ಅದು ಇದೆಲ್ಲ ಮಾಡ್ಕೊಳ್ಳೋದು, ಚಟ್ನಿ ಪಟ್ಟಿ ರುಬ್ಬೋದಂತೆ ಅವೆಲ್ಲ ಮಾಡ್ತೀವಿ. ನಿಮ್ದು ಸ್ಪೆಷಲ್ ಆಗಿ ನೀವು ಒಂದು ಅಂದ್ರೆ ಐಡಿಯಲ್ ಐಟಮ್ ಅಂದ್ರೆ ಯಾರು ಮಾಡ್ತೀರಾ ಸರ್? ಅಂದ್ರೆ ನಿಮ್ಮ ವೈಫ್ಗೂ ನೀವು ಅದನ್ನ ಕುಕ್ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಅನ್ನೋ ನಾನು ಬಾತ್ ಎಲ್ಲ ಮೊದಲು ಮಾಡ್ತಿದ್ದೆ, ಈಗ ಮಾಡೋದು ಅಷ್ಟೇ. ಬಾತ್ ಮಾಡ್ತೀನಿ, ಚಟ್ನಿ ಮಾಡ್ತೀನಿ. ಓಕೆ. ಇವಾಗ ಯಾಕೆ ಸ್ಟಾಪ್ ಮಾಡಿದ್ರಿ? ಇವಾಗ ಆಗಲ್ಲ ಅಷ್ಟೇ. ಅವರೇ ಮಾಡಿಟ್ಬಿಟ್ಟು ಹೋಗಿರ್ತಾರೆ, ನೀನು ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು ಅವರೇ ಮಾಡಿಟ್ಬಿಟ್ಟು ಹೋಗ್ತಾರೆ. ಓಕೆ.